ರಾಜ್ಯದಲ್ಲಿ ಈ ಮೈಕ್ರೋ ಫೈನಾನ್ಸ್ ಕಿರುಕುಳ ಅಂತಕ್ಕಂಥದ್ದು ವಿಪರೀತವಾಗ್ತಾ ಇದೆ. ಜನ ಜೀವವನ್ನೇ ಕಳ್ಕೊಳ್ಬೇಕಾದಂತಹ ಪರಿಸ್ಥಿತಿ ಇದೆ. ಈಗ ಬೆಳಗಾವಿಯಿಂದ ಒಂದು ಸುದ್ದಿ ಬರ್ತಾ ಇದೆ. ಬೆಳಗಾವಿಯಲ್ಲಿ ಖಾಸಗಿ ಫೈನಾನ್ಸ್ನವರ ಅಮಾನವೀಯ ಕೃತ್ಯ ಹೇಗಿದೆ ಅಂತಕ್ಕಂಥದ್ದನ್ನು ನೋಡಿ. ಸಾಲ ಕಟ್ಟದೇ ಇದ್ದದಕ್ಕೆ ಬಾಣಂತಿ ಸಮೇತ ಕುಟುಂಬವನ್ನೇ ಮನೆಯಿಂದ ಹೊರಗಾಕಿದ್ದಾರೆ ಫೈನಾನ್ಸ್ ಕಂಪನಿಯವರು. ಕುಟುಂಬವನ್ನ ಮನೆಯಿಂದ ಹೊರಹಾಕಿ ಮನೆಯನ್ನ ಸೀಸ್ ಮಾಡಿದ್ದಾರೆ. ಫೈನಾನ್ಸ್ನ ಕಿರುಕುಳಕ್ಕೆ ನೊಂದು ಕಣ್ಣೀರಿಟ್ಟಿದ್ದಾರೆ ಬಡ ಕುಟುಂಬ. ಬೆಳಗಾವಿ ತಾಲೂಕಿನ ತಾರಿಹಾಳ ಗ್ರಾಮದಲ್ಲಿ ನಡೆದಿರೋ ಘಟನೆ. ಮನೆ ಕಟ್ಟೋದಕ್ಕೆ ಅಪ್ಪೂಸ್ ಫೈನಾನ್ಸ್ನಲ್ಲಿ 5 ಲಕ್ಷ ರೂಪಾಯಿ ಸಾಲ ಮಾಡಿದ್ರಂತೆ. 3.5 ಲಕ್ಷ ಸಾಲ ಮರುಪಾವತಿಯನ್ನೂ ಕೂಡ ಮಾಡಿದ್ರಂತೆ ಈ ಗಣಪತಿ ಲೋಹಾರ ಅಂತಕ್ಕಂಥವ್ರು. ಅನಾರೋಗ್ಯ, ಮಗಳ ಹೆರಿಗೆ ಹಣ ಕಂತು ಕಟ್ಟಿರಲಿಲ್ಲ. ಈಗ 7 ಲಕ್ಷಕ್ಕೂ ಹೆಚ್ಚು ಹಣ ಕಟ್ಟುವಂತೆ ಮನೆಯನ್ನು ಸೀಸ್ ಮಾಡಿದ್ದಾರೆ. ಸ್ವಲ್ಪ ಸಮಯಾವಕಾಶ ಕೊಡುವಂತೆ ಕೇಳಿದರೂ ಕೂಡ ನೀಡದೇನೆ ಜಪ್ತಿ ಮಾಡಿದ್ದಾರೆ. ಮನೆ ಅಂಗಳದಲ್ಲೇ ಬಾಣಂತಿ ಸಮೇತ ಕಾಲ ಕಳೀತಾ ಇದೆ ಈಗ ಕುಟುಂಬ. ಮನೆಯಿಂದ ಹೊರಗಾಕಿ ಮನೆಯನ್ನು ಸೀಸ್ ಮಾಡಿದ್ದಾರೆ. ದುಡ್ಡು ಕಟ್ಟಿಲ್ಲ ಅನ್ನೋ ಕಾರಣಕ್ಕೆ ತಗೊಂಡಿದ್ದ 5 ಲಕ್ಷ 3.5 ಲಕ್ಷ ಮರುಪಾವತಿ ಮಾಡಿದ್ದಾರೆ. ಆದರೂ ಇನ್ನೂ ಇವರ ದಬ್ಬಾಳಿಕೆ ದೌರ್ಜನ್ಯ ಅಂತಕ್ಕಂಥದ್ದು ನಿಂತಿಲ್ಲ. ಅಯ್ಯೋ ಏಕ್ದಮ್ ಬಂದಾರನ ಸೀಜ ಮಾಡಿದ್ರಿ ಸರ್ ಅವರು. ಏನು ಕೇಳೇ ಇಲ್ಲ ರೀ. ಹೊಟ್ಟಿಗೆ ಮಕ್ಕಳಿಗೆ ಏನಾರ ಮಾಡಿ ಹಾಕ್ತೇವೆ ಅಂದ್ರೂ ಕೇಳಿಲ್ರಿ. ಬಂದಾರನ ಬಾಂಡೆ ಸಾಮಾನು ತೆಗೆದು ಒಗ್ದಾರನ ಚಾವಿ ಹಾಕಿ ಬಿಟ್ಟಿದ್ರಿ ಸರ್. ಹೊಟ್ಟಿಗೆ ಏನಾರ ಮಾಡಿ ಹಾಕ್ತೇವ್ರಿ ಬಾನಂತಾನೆ ಅದಾಳ ಅಂತಂದ್ರೂ ಕೇಳಿಲ್ರಿ. ಹೊಲಸು ಬೈತಾರ್ರಿ. ಹೊಟ್ಟಿಗೆ ಏನು ತಿಂತೇರಿ, ಶಗನ ತಿಂತೇರಿ, ಅದನ್ನು ತಿಂತೇರಿ, ಇದನ್ನು ತಿಂತೇರಿ ಅಂತೇಳಿ ಮೈ ಮ್ಯಾಗ ಏರ್ಕೊಂಡ್ ಬರ್ತಾರೆ ಹೆಂಗಸರಿಗೆ ಎಲ್ಲ ರೀ. ನಾವು ಒಬ್ಬರೇ ಇರ್ತೇವ್ರಿ ಮನ್ಯಾಗ ರೀ. ಅಂಥ ಟೈಮ್ದಾಗ ಬರ್ತಾರೆ ರೀ. ಡೆಲಿವರಿ ಆಗಿ ಈಗ 1 ತಿಂಗಳಾತ್ರಿ. ಹ್ಞೂ ರೀ. ಎಲ್ಲಿ ಹಾಲು ಕುಡಿಸೋದು, ಎಲ್ಲಿ ಬಾಣಂತಿಗೆ ಮಾಡಿ ಹಾಕೋದ್ರಿ ಏನು ತಿಳಿದಿಲ್ರಿ ನಮ್ಗೆ. ಹೊರಗೆ ಐತ್ರಿ. ಹೊರಗೆ ಎಲ್ಲ ಸಾಮಾನು ಹೊರಗೆ ಹೋಗಿದ್ದಾರ್ರಿ. ಹಾಂ, ಹೊರಗೆ ತೆಗಿಬೇಕ್ರಿ. ಮಕ್ಕಳನ್ನ ಕರ್ಕೊಂಡು 3 ಮಕ್ಕಳು ಅದಾವ್ರಿ, ಸಣ್ಣ ಬಾಣಂತಿರಿ. ನೋಟಿಸ್ ಅದು ಏನು ಕೊಟ್ಟಿಲ್ರಿ ಸರ್. ಅವ್ರು ಸಡನ್ ಆಗಿ ಬಂದವ್ರು ನನ್ನ ಬಾಗ್ಲನ್ನ ಹಾಕಿಬಿಟ್ಟಾರಿ, ಚಾವಿ ನನ್ನ ಲಾಕ್ ಮಾಡ್ಯಾರಿ. ಏನು ಟೈಮ್ ಅದಕ್ಕೆ ಟೈಮ್ ಕೊಡ್ರಿ, ಸಾಮಾನು ತಗೋತೇವೆ ಅಂದ್ರೆ ಕೇಳಿಲ್ರಿ ಅವ್ರು. ಸಡನ್ ಆಗಿ ಬಂದವ್ರು ನನ್ನ ಸಾಮಾನು ತೆಗೆದು ಚಾವಿ ಹಾಕಿಬಿಟ್ಟಾರಿ. ಹೀಗೆಲ್ಲ ಕುದಿಸ್ಕೊಂಡು ತಿನ್ನೋದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಚೇತನ್ ಅವರಿಂದ ಪಡೆಯೋಣ. ಚೇತನ್, ಈಗ ಈ ಕುಟುಂಬಕ್ಕೆ ಸಹಾಯ ಮಾಡುವಂಥವ್ರು ಯಾರೂ ಇಲ್ವಾ? ಜನಪ್ರತಿನಿಧಿಗಳು ಯಾರಾದರೂ ಸಹಾಯ ಮಾಡ್ತಾರಾ? ಇಷ್ಟಕ್ಕೂ ಒಂದು ಕಂಪ್ನಿ ವಿರುದ್ಧ ಒಂದು ದೂರ ಏನಾದರೂ ದಾಖಲಾಗಿದೆಯಾ? ಇಷ್ಟೊಂದು ದೌರ್ಜನ್ಯ ದಬ್ಬಾಳಿಕೆ ಯಾಕೆ ಅಂತ? ಅರವಿಂದ್, ಖಂಡಿತವಾಗಿಯೂ ಕೂಡ ಬೆಳಗಾವಿಯಲ್ಲಿ, ಅದರಲ್ಲೂ ಕೂಡ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕ್ಷೇತ್ರದಲ್ಲಿ ಖಾಸಗಿ ಫೈನಾನ್ಸ್ ಅಮಾನವೀಯ ಕೃತ್ಯ ಬೆಳಕಿಗೆ ಬಂದಿರುವಂತದ್ದು. ಏನು ಸಾಲ ಕಟ್ಟಿದ್ದಕ್ಕಾಗಿ ಬಾಣಂತಿ ಏನಿದಾವೆ, ಬಾಣಂತಿಯ ಜೊತೆಗೆ ಏನು ತನ್ನ ತಂದೆ ಮತ್ತು ತಾಯಿನ ಇಬ್ಬರನ್ನ ಹೊರಗೆ ಹಾಕಿರುವಂತದ್ದು. ಅದರಲ್ಲೂ ಕೂಡ ಪೊಲೀಸರನ್ನ ಕರೆತಂದು ಪೊಲೀಸರ ಜೊತೆಗೆ ಕೋರ್ಟ್ ಆರ್ಡರ್ನಿಂದ ಈಗ ಮನೆಯನ್ನ ಸೀಸ್ ಮಾಡಿರುವಂತದ್ದು. ಹೀಗಾಗಿ ಬಾಣಂತಿ 1 ತಿಂಗಳು ಬಾಣಂತಿ ಏನಿದಾವೆ, ಬಾಣಂತಿಯನ್ನ ತನ್ನ ಮನೆಗೆ ತಂದಿರ್ತಾರೆ. ಯಾಕಂದ್ರೆ ತವ್ರ ಮನೆಗೆ 1 ತಿಂಗಳ ಹಿಂದಷ್ಟೇ ಹೆರಿಗೆ ಆಗಿರುತ್ತೆ. ಈ ಹಿನ್ನೆಲೆಯಲ್ಲಿ ಇದೇ ಮನೆಯಲ್ಲಿ ವಾಸವಾಗಿರ್ತಾರೆ. ಮನೆ ಕಟ್ಟಲು ಅಪ್ಟೂಸ್ ಎಂಬ ಒಂದು ಕಂಪನಿಯಿಂದ 5 ಲಕ್ಷ ಸಾಲವನ್ನ ಪಡೆಯಲಾಗಿರುತ್ತೆ. 5 ಲಕ್ಷ ಸಾಲದಲ್ಲಿ 3.5 ಲಕ್ಷ ಸಾಲವನ್ನ ತುಂಬಿರ್ತಾರೆ. ಆದ್ರೆ ಇನ್ನೂ 2.5 ಲಕ್ಷ ಸಾಲ ತುಂಬಬೇಕು. ಅದ್ರ ಜೊತೆಗೆ ಈಗ 7 ಲಕ್ಷ ಬಡ್ಡಿ ಸೇರಿ 7 ಲಕ್ಷ ಹಣ ತುಂಬುವಂತೆ ನೋಟಿಸ್ ಕಳಿಸಿರ್ತಾರೆ. ಆದ್ರೆ ಹಣ ಅಡ್ಜಸ್ಟ್ ಆಗದೆ ಇದ್ದ ಕಾರಣ ಅಪ್ಟೂಸ್ ಕಂಪನಿಯವರು ಈಗ ಕೋರ್ಟ್ ದಿಂದ ಒಂದು ಆದೇಶವನ್ನು ಹೊರತಂದು ಈಗ ಕುಟುಂಬವನ್ನು ಹೊರತೆಗೆದಿರುವಂತದ್ದು. ಈ ಕುಟುಂಬಕ್ಕೆ ಈಗ ಸದ್ಯ ಸಹಾಯ ಮಾಡಲು ಯಾರೂ ಮುಂದೆ ಬಂದಿಲ್ಲ. ಈಗಷ್ಟೇ ಮಾಧ್ಯಮಗಳಲ್ಲಿ ವರದಿ ಬಂದ ನಂತರ ಮುಂದೆ ಏನು ಸಚಿವರು ಅಥವಾ ಯಾವ್ದಾದ್ರು ಶಾಸಕರು ಮುಂದೆ ಬರ್ತಾರೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ. ರೈಟ್ ಚೇತನ್, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ, ಧನ್ಯವಾದ. ಕೋರ್ಟಿಂದನೇ ಈಗ ಆರ್ಡರ್ ಆಗಿದೆ ಅಂತಂದರೆ ಸ್ವಲ್ಪ ಕಾನೂನಾತ್ಮಕವಾಗಿ ಇದನ್ನು ಫೈಟ್ ಮಾಡಬೇಕಾಗುತ್ತೆ. ಆದರೂ ಯಾರಾದರೂ ಜನಪ್ರತಿನಿಧಿಗಳು ಅವರ ಸಹಾಯಕ್ಕೆ ಬಂದರೆ ಒಳ್ಳೆಯದು.